ಅದೇ ಕಾಲಕ್ಕೆ ಜಿ ಟಿ ಟಾಪ್ದಲ್ಲಿದ್ದಾರೆ. ಈ ನಿನ್ನೆ ಮ್ಯಾಚ್ ಜಿ ಟಿ 14ನೇದ್ದು ಆಡ್ಯದ ಮುಗ್ದಂಗೆ ಆಯ್ತು ಅದರದ್ದೆಲ್ಲ. ಇನ್ನು ಪಾಯಿಂಟ್ಸಲ್ಲಿ ಯಾರು ಮ್ಯಾಲೆ ಫಸ್ಟ್ ಆರ್ ಸೆಕೆಂಡ್ ಅದ್ರ ಕೊಡುವಂಥದ್ದು. ಆದರೂ RCB ರನ್ ರೇಟ್ ಸರಿ ಇರೋದರಿಂದ ಅವು ಚೆನ್ನಾಗಿರೋದ್ರಿಂದ ಒಂದು ವೇಳೆ ಇವತ್ತಿನ ಮ್ಯಾಚ್ ಭಾಳ ಪ್ರಮುಖ ಮ್ಯಾಚ್ ಅದ. ಇವತ್ತು ಎರಡು ಸ್ಟ್ರಾಂಗ್ ಟೀಮ್ಗಳಿಗೆ ಈ ಒಂದು ಟೂರ್ನಾಮೆಂಟ್ದಲ್ಲ. ಒಂದು ಕಡೆ ಸನ್ ರೈಸಸ್ ಹಂಗೆ ರೈಸ್ ಆಗ್ತಾ ಇದ್ದಾರೆ, ಅದೇ ಕಡೆಗೆ ಇನ್ನೊಂದು ರಾಯಲ್ ಚಾಲೆಂಜರ್ಸ್ ಚಾಲೆಂಜ್ ಮಾಡ್ತಾ ಇದ್ದಾರೆ. ಇವ್ರ ಮಧ್ಯದಲ್ಲಿ ಇವತ್ತು ಹೈದರಾಬಾದಲ್ಲಿ ನಡೆಯುವಂಥದ್ದು. ಹೈದರಾಬಾದಲ್ಲಿ ನಡೀತಿರುವಂಥ ಈ ಮ್ಯಾಚ್ಗೆ ಎಲ್ಲದ ಮಹತ್ವ ಇವತ್ತು. ಯಾಕಂದರೆ ಎರಡು ಟೀಮ್ಗಳಲ್ಲಿ ಹೆಚ್ಚು ಟಾಪ್ 4ದಲ್ಲಿದ್ದಾರೆ ಇಬ್ಬರು, ಎರಡು ಟೀಮ್ಗಳಿದ್ದಾವೆ. ಆದರೂ ಯಾರು ಹೆಚ್ಚು ಯಾರು ಕಡಿಮೆ ಅನ್ನುವಂಥದ್ದು ಈಗ ಕೌಂಟ್ ಆಗುವಂಥ ಇವತ್ತಿನ ಮ್ಯಾಚ್ ಪೂರ್ತಿ ಟಾಪ್ದಲ್ಲಿ ಹೋಗಿ ಕೂಡ್ತದಾನ. ಇವತ್ತು RCB ಬ್ಯಾಂಗ್ಳೂರು ರಾಯಲ್ಸ್ ಕೂಡ್ತಾರ ಅನ್ನುವಂಥದ್ದು. ಅವ್ರನ್ನ ಸೋಲಿಸಿ ಕೆಳಗಿಳಿಸ್ತಾರ ಇವತ್ತಿನ ನಮ್ಮ ಏನಪ್ಪ ಅಂದ್ರೆ ಹೈದರಾಬಾದ್ ಸನ್ ರೈಸಸ್ ಅನ್ನುವಂಥದ್ದು. ಯಾಕೆ ಸನ್ ರೈಸಲ್ಲಿ ಉಂಟು ಸಾಮಾನ್ಯರಿಲ್ಲ. ಇವತ್ತು ಹೈದರಾಬಾದ್ ಟೀಮ್ಗೆ ಪ್ಯಾಟ್ ಕಮಿನ್ಸ್ ಆಸ್ಟ್ರೇಲಿಯಾದ ಕ್ಯಾಪ್ಟನು, ಒಳ್ಳೆ ಬಾಲರ್, ಅವರು ಇವತ್ತು ಕ್ಯಾಪ್ಟನ್ಶಿಪ್ ವಹಿಸ್ತಾ ಇದ್ದಾರೆ. ಅವರು ಇಲ್ಲಿ ರಜತ್ ಪಾಟೀದಾರ್ ಟೀಮನ್ನು ಸೋಲಿಸಬಲ್ಲರ ಅನ್ನುವಂಥದ್ದು. ಬಾಲಿಂಗ್ ಚೆನ್ನಾಗಿದೆ ಅವ್ರದ್ದು. ಬಾಲಿಂಗ್ದಲ್ಲಿ ಅಲ್ಪಾಂತರದಲ್ಲಿ ಕುಸ್ತ್ ಮಾಡಿದಾರಪ್ಪ ಅಂತಂದ್ರೆ ರಾಯಲ್ ಚಾಲೆಂಜರ್ಸನ್ನು ಗೆಲ್ಲುವ ಅವಕಾಶಗಳು ಹೆಚ್ಚಿರ್ತಾವೆ. ಏನೋ ನೋಡೋಣ ಇವತ್ತು ಯಾರು ಯಾವ ರೀತಿ ಆಡ್ತಾರೆ ಅದ್ರ ಮೇಲೆ. ಇವತ್ತು ವಿಶೇಷವಾಗಿ ರಾಯಲ್ ಚಾಲೆಂಜರ್ಸಲ್ಲ ಎಲ್ಲರೂ ಮಾತ್ರ ವಿರಾಟ್ ಕೊಹ್ಲಿ ಮೇಲೆ ಕನಿಟ್ಟಿರ್ತಾರೆ. ಚೆನ್ನಾಗಿ ಆಡ್ತಾರಪ್ಪ, ಇವತ್ತು ಒಂದು ಹೊಸತನ ತಂದು ಕೊಡ್ತಾರೆ, ಗೆಲ್ಲಿಸ್ತಾರೆ ಅನ್ನುವಂಥದ್ದು, ಚಾಂಪಿಯನ್ ಆಗೇ ಆಗ್ತದೆ ಅನ್ನುವಂಥದ್ದು. ಇವೆಲ್ಲ ದೃಷ್ಟಿ ಇಟ್ಕೊಂಡು ರಜತ್ ಪಾಟೀದಾರ್ ಟೀಮ್ಗೆ ಒಂದು ಸ್ವಲ್ಪ ಹೆಚ್ಚಿಗೆ ಅಂಕಗಳನ್ನು ಕೊಡುವಂಥದ್ದು, ಗೆಲ್ತದಪ್ಪ ಟೀಮ್ ಇದು ಅನ್ನುವಂಥ ಮಾತನ್ನು. ಆದರೆ ಹೇಳಿದ್ನಲ್ಲ ನಿಮ್ಗೆ ಗೆಲ್ತದ ಅಂತ ನಾವು ತಿಳ್ಕೊಂಡಿರ್ತೀವಿ. ಅದು ಗೆಲ್ಲಾರ್ದು ಹೋಗುವಂಥ ಸಾಧ್ಯತೆಗಳು ಭಾಳಷ್ಟು ಇರ್ತಾವೆ ಕೆಲವೊಮ್ಮೆ. ಅದು ಆಟ ಹಿಂಗೆ ಆಗ್ತದೆ, ನಾವು ಡಿಕ್ಟೇಟ್ ನಾವು ಮಾಡಿದಂಗೆ ಆಗ್ತದೆ. ಸುಳ್ಳು ಅನೇಕ ಸಲ ಸುಳ್ಳು ಆಗಿದೆ ಈ ಮಾತು. ಯಾಕಂತಂದ್ರೆ ನಾವು ಗೆಸ್ ಮಾಡ್ಬೋದು, ಹಿಂಗೆ ಆಗ್ಬೋದಪ್ಪ, ಇದು ಗೆಲ್ಲಬೋದು, ಇದರ ಸ್ಟ್ರಾಂಗ್ ಟೀಮ್ ಅದು, ಇದು ಸ್ಟ್ರಾಂಗ್ ಅದ ಅಂತೇಳಿ. ಮತ್ತು ಭುವನೇಶ್ವರ್ ಕುಮಾರನು ಸಹಿತ ಚೆನ್ನಾಗಿ ಬಾಲ್ ಮಾಡ್ತಾ ಇದ್ದಾರೆ. ಈ ಟೂರ್ನಿಯಲ್ಲಿ ಅತ್ಯಧಿಕ ಹೆಚ್ಚಿನ ವಿಕೆಟ್ ಪಡೆದಂಥವ್ರು ಅದರ. ಇವತ್ತು ಮತ್ತು